ನೋಟ್ಬುಕ್ ವಿತರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು ಬೇಗ ಬರಬೇಕು. ಎಲ್ಲರೂ ಆಶೀರ್ವಾದ ಹಾಸನ ಕಾಣಿದೆ ದಯವಿಟ್ಟು ಕೂಡಬೇಕು. ಇವತ್ತು ಅಖಂಡ ಕನ್ನಡ ಜಯಂತಿಯ ನಿಮಿತ್ತವಾಗಿ ವಿಜಯಪುರ ಜಿಲ್ಲಾ ಮಂಡಲ ಒಂದು ಮಹಾನ್ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಸುತ್ತಾ ಹಾಗೂ ಗಣ್ಯಾತಿ ಗಣ್ಯರು ಅವರಿಗೆ ನೆನೆಸುತ್ತಾ ಇವತ್ತು ಅತಿಥಿಗಳಾದ ಸೈಯದ್ ವಜಿಯಾ ಸೈಯದ್ ರಾಜ್ಯ ಉಸ್ತುವಾರಿಗಳು ಅವರಿಗೂ ಕೂಡ ಈ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಎಂ ಸೋಮಣ್ಣ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಅವರು ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಕನ್ಯಾಶ್ರೀ ಲಿಂಗನಹಳ್ಳಿ ರಾಜ್ಯ ಕಾರ್ಯದರ್ಶಿ ಕೂಡ ಅವರು ವಿಜಯಪುರ ಜಿಲ್ಲೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪುರುಷೋತ್ತಮ ಬೆಂಗಳೂರು ಕಾರ್ಯದರ್ಶಿಗಳು ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಆನಂದ್ ಹಾಸನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭರತ್ ಜೇವಿಡ್ಗಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಸಿಂಗಿ ಅವರು ಕೂಡ ಸ್ವಾಗತಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಭರತ್ ಜೇವಿಡ್ಗಿ ಪ್ರಥಮ ದರ್ಜೆ ಗುತ್ತಿಗೆದಾರ ಸಿಂಗಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ಕಾರ್ಯಕ್ರಮದ ಮುಂದಿನ ಘಟ್ಟ ಉಮೇಶ್ ಮಠ ಶರಣ ಬಸವೇಶ್ವರ ಮಠ ಬರಲೂರು ಹಾಗೂ ವಿಜಯಪುರ ಜಿಲ್ಲಾ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಗೌರವಾಧ್ಯಕ್ಷರಿಗೆ ರವಿ ನಾಟಿಕಾರಿ ಅವರು ಬಂದು ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಗಳು ಅಖಂಡ ಕರ್ನಾಟಕ ಸೇವಾದಳ ಇವರಿಗೆ ಸಾಗರ್ ಜರೆಡ್ಡಿ ಅವರನ್ನು ಸನ್ಮಾನಿಸಬೇಕು. ಬಾಬುಲಾಲ್ ಗೌಡಿ ಅವರನ್ನು ಸತ್ಕರಿಸಬೇಕು. Abu
ತಾಂಬೂಲವನ್ನು ಸತ್ಕರಿಸಬೇಕು. ರಾಜ್ಯ ಕಾರ್ಯದರ್ಶಿಗಳು ಇವರಿಗೆ ಸುಶೀಲಾ ಮೆಣಸಿ ಅವರನ್ನು ಸತ್ಕರಿಸಬೇಕು. ದಿಲ್ಲಿ ಅವರನ್ನು ಸತ್ಕರಿಸಬೇಕು. ಅದೇ ರೀತಿಯಾಗಿ ನಿಬರಾಜ್ ಬಿದರ್ಗುಂದಿಗೆ ಸಾಗರ್ ಚಾರಿಟಿ ಅವರು ಸತ್ಕರಿಸಬೇಕು. ಅದೇ ರೀತಿಯಾಗಿ ಪತ್ರಕರ್ತರಾಗಿ ಆಗಮಿಸಿರುವಂತಹ ಅಪ್ಲರಾಜ್ ನಿಮಾದರ್ ಭೀಮರಾಜ ಚಾನಲ್ ಅವರಿಗೆ ಮಯೂರ್ ಮುದ್ದೂರು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಪತ್ರಕರ್ತ ಕನ್ಯಾಶ್ರೀ ಲಿಂಗರಾಜ್ ಮೇಡಮ್ ಸತ್ಕರಿಸಬೇಕು. ಧನ್ಯವಾದಗಳು. ಅದೇ ರೀತಿಯಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮೈಗೂರು ನಾಟಿಕಾರಿ ಅವರಿಗೆ ಡಾಕ್ಟರ್ ಚಪ್ಪಲಿ ಬಿಡು. ಅಧ್ಯಕ್ಷ ಇಲ್ಲೋಡ್ರಿ ಸರ್. ಇಲ್ಲೋಡ್ರಿ ಧನ್ಯವಾದ.
ಕರ್ನಾಟಕ ರಕ್ಷಣಾ ಸೇವಾ ದಳದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿಯಾಗಿ ಇವತ್ತಿನ ಉದ್ಘಾಟನೆಯನ್ನು ನಿರ್ವಹಿಸಿರುವಂತಹ ಎಂ ಗುರುಪ್ರಸಾದ್ ವಕೀಲರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ಸೇವಾದಳ ಹಾಗೂ ಕಾನೂನು ಘಟಕದ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿ ಈ ಕರ್ನಾಟಕ ನಾಡಿನಲ್ಲಿ ಅದು ಬಸವಣ್ಣವರು ಹುಟ್ಟಿದಂತ ಸ್ಥಳದಲ್ಲಿ ಇವತ್ತು ಜಗಜ್ಯೋತಿ ಬಸವಣ್ಣವರ ಜಯಂತಿ, ಹಾಗೆ ಕಾಯಕತ್ವಕ್ಕೆ ಬುನಾದಿಯನ್ನು ಕೊಟ್ಟಂತಹ 12ನೇ ಶತಮಾನದ ಮಾನವತಾವಾದಿ, ಜಗತ್ತು ಕಂಡಂತಹ ದೈವ ಧರ್ಮದ ಮೂಲವೇ ಆಗತಕ್ಕಂತಹ ನುಡಿಯಲ್ಲಿ ಜಗತ್ತ ಕಂಡಂತಹ ವಿಶ್ವ ವಾಣಿಯಂತಹವರು ಅದನ್ನ ಕಂಡಂತಹ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಇತ್ತೀಚೆಗೆ 2024-25 ಸಾಲಿನಲ್ಲಿ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು, ಹಾಗೆ ವಿಶ್ವಗುರು ಬಸವಣ್ಣವರು ಅವನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅಂತ ಬಸವಣ್ಣವರು ಜನಿಸಿದಂತಹ ಮಹಾಪುರುಷರ ನಾಡಲ್ಲಿ ಒಂದು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹಾಗೂ ಕಾರ್ಮಿಕ ದಿನಾಚರಣೆಯಿಂದ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ, ಇದು ಬರೀ ಕರ್ನಾಟಕ ಅಲ್ಲ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಹಲವಾರು ವರ್ಷಗಳಿಂದ ಸಂಘಟನೆಯನ್ನು ಮಾಡಿ ನಾಡು, ನುಡಿ, ಜಲ ಸಂರಕ್ಷಣೆ, ಮಹಿಳೆಯರ ಸಂರಕ್ಷಣೆ, ಹಾಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ವಿ. ಹಾಗಾಗಿ ಇತ್ತೀಚೆಗೆ ನಾವು ನವೆಂಬರ್ ತಿಂಗಳಲ್ಲಿ ಏನು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಗೆ ಇನ್ನಿತರ ಜಿಲ್ಲೆಗಳಲ್ಲಿ, ಅದು ಚಿತ್ರದುರ್ಗ, ಹಾಸನ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ರು ಮುಖಾಂತರ ಈ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಮಾಡ್ತಾ ಬರ್ತಾ ಇದೆ ಅಲ್ವಾ ಬಂಧುಗಳೇ. ಹಾಗಾಗಿ ತಾವೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದ ಮುಖಾಂತರ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳಕ್ಕೆ ಬೆಂಬಲವನ್ನು ಕೊಡಬೇಕು. ಬಹಳ ಸಂತೋಷ. ಬಿಜಾಪುರದ ಜನ ಎಷ್ಟೊಂದು ಜೋರಾಗಿ ಚಪ್ಪಾಳೆ ಹೊಡಿತಾ ಇರ್ತಕ್ಕಂಥದ್ದು. ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ಶಿವಗೌಡರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಕೀಲರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆ ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ಅವರು ಸಹ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಿಂದ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ನಮ್ಮ ಕಾರ್ಯದರ್ಶಿಗಳಾದಂತಹ ವೆಂಕಟೇಶ್ ಗೌಡ್ರೆ, ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂತಹ ಸಂವಿಧಾನದಂತಹ ಎಂ ಸೋಮಣ್ಣ ಅವರೇ, ಹಾಸನ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದ್ ಅವರೇ, ಕಾರ್ಯದರ್ಶಿಗಳಾದಂತಹ ನಮ್ಮ ಕನ್ಯಾಶ್ರೀ ನಿಂಬೇಣ್ಣರವರೇ, ಉಸ್ತುವಾರಿಗಳಾದಂತಹ ಎಜಿಆರ್ ಅವರೇ, ಹಾಗೆ ಬಹಳ ವಿಶೇಷವಾಗಿ ಎಲಿಜಬೆತ್ ಅವರೇ, ವಿಜಯಲಕ್ಷ್ಮಿ ಅವರೇ, ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಈ ಭಾಗದ ಸನ್ಮಾನಿತರಾದಂತಹ ಪುರುಷೀಕರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ಉಮೇಶ್ ಹಿರೇಮಠ ಅವರೇ, ಹಾಗೆ ಅನೇಕ ಜನ ಶಿವಲಿಂಗಾರ್ ಅವರೇ, ಹಾಗೆ ಬಾಬುಲಾಲ್ ಗುಂಡೀರ್ ಅವರೇ, ಹಾಗೆ ಬಿನ್ನಾಥ್ ಬಾದರ್ ಅವರೇ, ಮೆಹಬೂಬ್ ಅವರೇ, ಹಾಗೆ ಅನೇಕ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತಿರ್ತಕ್ಕಂಥದ್ದು. ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಇವೆಲ್ಲ ಗಮನಿಸಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಇವ ನಾರವ ಎನ್ನಿಸಿದರಿಯ, ಇವ ನಮ್ಮವ ಎನ್ನಿಸಿದೆಯ ಎಂತ ವಾಣಿ ಅಲ್ವಾ. ನಾವೆಲ್ಲ ಕೇಳಿದ್ರೆ ನೀನ್ಯಾರು, ಅವನ್ಯಾರು, ಈ ಧರ್ಮ ಯಾರು, ಅವ್ರು ಯಾರು ಅಂತಕ್ಕಂಥ ಈ ಒಂದು ದರ್ಶನೆಯಲ್ಲಿ ನಾವು ಜಗತ್ತಿನಲ್ಲಿ ನಾವೆಲ್ಲ ಮಾನವಗಳಾಗುತ್ತೆ. ಮಾನವ ಧರ್ಮವಾಗಬೇಕು, ಮಾನವ ಧರ್ಮಕ್ಕೆ ಜಯಿಸಬೇಕು. ಧರ್ಮದ ಮೂಲ ಯಾವಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲವು ಯಾವ್ದು ಅಲ್ವಾ. ಕೈಂಡ್ನೆಸ್ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ದಯೆ ಇರಬೇಕು. ಅಂದ ದೈವೇ ಧರ್ಮದ ಮೂಲವು ಯಾವ್ದು ಹೇಳುತ್ತಾ ಜಗಜ್ಯೋತಿ ಬಸವಣ್ಣವರ ಎಷ್ಟೇ ಜಯಂತಿ ಇದು 892ನೇ ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು 12ನೇ ಶತಮಾನ, ಇದು 21ನೇ ಶತಮಾನ, ಎಷ್ಟು ವರ್ಷಗಳು ನಡೆದರೂ ಸಹ ಅವ್ರು ಹೇಳ್ಕೊಟ್ಟಂಥದ್ದು ಬೇಡ, ಮುಸ್ಲಿಂ ಬೇಡ, ಪಂಚಕಾರ ಬಡಿಸಿಕೊಳ್ಳ ಬೇಡ, ಇದು ಹೊಡೆಯಲು ಬೇಡ, ಇದೇ ರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೊಡುವ ಧರ್ಮ ದೇವರಲ್ಲಿ ಸೋಪರಿರ್ತಕ್ಕಂಥ ಮಾತಾಡಲು. ನುಡಿದರೆ ಮುತ್ತಿನ ಆನಂದಿರಬೇಕು, ನುಡಿದರೆ ಮಾಣಿಕ್ಯದ ನೀತಿಯಲ್ಲಿರಬೇಕು, ನುಡಿದರೆ ಈಗ ಮಿತಿ ಹೌದೌದಿರಬೇಕು ಅಂತಕ್ಕಂಥ ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ನಾಗರವರು ಒಂದು ರಾಜಕಾರಣಿಗಳು ಏನು ಒಂದು ಡೆಫಾರ್ಮೇಷನ್ ಕೇಸಲ್ಲಿ ಹೇಳಿದ್ದಾರೆ. ಮೃದು ವಚನಗಳೇ ಸಾಕಾದ ತಪ್ಪಂಗಳಿಲ್ಲ, ಮೃದು ವಚನಗಳೇ ಸಾಕಾದ ತಪ್ಪಂಗಳಿಲ್ಲ, ಸದುವಿನವೇ ಸದಾಶಿವನವೇ ಕೊಡುವ ನೋಡಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು
ಇವತ್ತು ದಿವಸ ಬಸವಣ್ಣವ್ರು ಹೇಳಿದಂತ ವಚನವನ್ನ ಮನುಷ್ಯ ಮಾತಾಡಿದ್ರೆ ಅದು ಮೃದು ವಚನವಾಗಿರ್ಬೇಕು. ರಾಜಕಾರಣಿಗಳು ಆಯುಧದ ಗೌರವ ಶಬ್ದಗಳನ್ನು ಮಾತಾಡಿ ಡೆಫಾರ್ಮೇಷನ್ ಕೇಸ್ ಹಾಕೊಂಡು ನ್ಯಾಯಾಲಯದ ಮೆಂಟಲ್ ಅಂತದೆಲ್ಲ ಇವರು ಬಸವಣ್ಣವ್ರ 12ನೇ ಜನ್ಮದ ಅನುಭವ ಮಂಟಪದಲ್ಲಿ ಹೇಳಿದಂತ ಮಾತುಗಳನ್ನು ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವರೆಲ್ಲ ನಮ್ಮವರೇ ಅಲ್ವಾ ನಾವೆಲ್ಲ ಹೊಂದಿರತಕ್ಕಂಥ ಅನುಭವ ಮಂಟಪದ 770 ಸಮುದಾಯಗಳನ್ನು ಸೇರಿಸಿ ಅವರು ಏನು ಈ ಭಾಗದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಆ ರೀತಿ ಒಂದು ನಮ್ಮ ಕುಟುಂಬಿಕರವರು ಬಹಳ ಶ್ರಮವನ್ನು ವಹಿಸಿ ಎಲ್ಲ ಧರ್ಮದವರು ನೋಡಿ ನಮ್ಮ ಬೆಳಗುಗೌಡರು ಬಂದಿದ್ದಾರೆ, ನಮ್ಮ ಎಲಿಜಾಬೆತ್ ಬಂದಿದ್ದಾರೆ, ಗೋರೇಗೌಡರು ಬಂದಿದ್ದಾರೆ. ಹಾಗೆ ಎಲ್ಲ ಧರ್ಮದವರು ಎಲ್ಲ ಸಮುದಾಯದವರು ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಬಹಳ ಸಂತೋಷವಾದಂತ ವಿಷಯ. ಒಂದು ವೇಳೆ ಆ ನಿಟ್ಟಿನಲ್ಲಿ ಕಾಯಕದ ಬಗ್ಗೆ ಎಷ್ಟು ಅವರು ಒತ್ತನ್ನು ಕೊಟ್ಟುಕೊಡ್ತಕ್ಕಂಥದ್ದು. ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳೇ ಈ ಕಾರ್ಯದರ್ಶಿಗಳೇ, ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ನಾವು ಮಂತ್ರಗಳಿಂದ ಕೂತ್ಕೊಳ್ಳೋದಲ್ಲ, ನಾವು ಕಾಯಕವನ್ನು ಮಾಡ್ತಕ್ಕಂಥದ್ದು. ಕಾಯಕದಿಂದ ಏನ್ ಕಾಣಬೇಕು? ಕೈಲಾಸವನ್ನೇ ಕಾಣಬೇಕು ಅಲ್ವಾ? ಕಾಯಕದಿಂದ ಕೈಲಾಸವನ್ನೇ ಕಾಣಬೇಕು. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಅಲ್ವಾ? ನಮ್ಗೆ ಯಾವಪ್ಪ ದೇವರು ಅಂತ ಹೇಳಿದ್ರೆ ಕಾಯಕವೇ ದೇವರು ಅಂತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಜಗತ್ತು ಬಸವಣ್ಣನ ಜಯಂತಿಯನ್ನ ಅವರು ಹುಟ್ಟಿದಂತ ನಾಡಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷವಾಗುತ್ತೆ. ಅದರ ಜೊತೆಗೆ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಒಂದು 1947 ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಹಿಂದೆ ಪೂರ್ವದಲ್ಲಿ 1923 ಅಲ್ವಾ ಸರ್, 23, 25, 28ರಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಕೂಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೀತಾ ಇರ್ತದೆ. ಇದಕ್ಕೆ 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ನೆಲೆಗಟ್ಟು ಸಂತೋಷವಾಗಿ ಊಟೋಪಚಾರಗಳನ್ನ ಮಾಡಬೇಕು. ಮನುಷ್ಯ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. 8 ಕೂಲಿ ಬಿಟ್ಟಪ್ಪ ಮಗು ಕರೆಂಟ್ ಮಾಡಬೇಡ, ಎಷ್ಟು 8 ಕೂಲಿ 24 ಅಲ್ಲಿಗೆ 8 ಗಂಟೆ ನಿದ್ದೆ, 8 ಗಂಟೆ ಕೆಲಸ, 8 ಗಂಟೆ ಸಾಮಾಜಿಕ ಚಿಂತನೆ, 8 ಕೂಲಿ 24 ಇದೆಲ್ಲ 24 ಗಂಟೆನ 3 ವಿಭಾಗವಾಗಿ ಮಾಡುವಂತ ಒಂದು ಕಾರ್ಮಿಕ ಒಂದು ಕಾಯ್ದೆ ನಾವು ಕೆಲವೊಂದು ಇಲಾಖೆಗಳಲ್ಲಿ ಸಾಕಷ್ಟು ಸಮಯ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಮಯ 12 ಗಂಟೆ 14 ಗಂಟೆ ಇದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ. ಅಂತ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಅವರ ಹಕ್ಕುಗಳು ಉಳಿಸಬೇಕಂತ ಉದ್ದೇಶದಿಂದ 8 ಗಂಟೆ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಿಗದಿತವಾದ ಸಂಬಳವನ್ನು ಕೊಡಬೇಕು ಮತ್ತು ಅವರ ಗೌರವವನ್ನು ಕಾಣಬೇಕು. ಅದೇ ರೀತಿ ಅವರಿಗೆ ಇನ್ಸೂರೆನ್ಸ್ ಕೊಡಬೇಕು, ಆರೋಗ್ಯ ವಿಮೆಯನ್ನು ಕೊಡಬೇಕು. ಅವರಿಗೆ ಹಾಲು ಉಳಿಸತಕ್ಕಂಥ ಮಕ್ಕಳಿದ್ರೆ ಅವರಿಗೆ ವಿಶೇಷವಾದ ಕೊಠಡಿಯನ್ನ ನಾವು ಮಹಿಳಾ ಕಾರ್ಮಿಕರಿಗೆ ಮಾಡಬೇಕು ಅಂತಕ್ಕಂಥದ್ದು ಆಗುತ್ತದೆ. ಹಾಗಾಗಿ ಯಾವುದೇ ಒಂದು ಸಂಸ್ಥೆ ಆಗ್ಬೋದು, ಕಚೇರಿ ಆಗ್ಬೋದು 8 ಗಂಟೆಗಳಿಂದ ಹೆಚ್ಚಿನ ಕೆಲಸ ಮಾಡುವಂಥದ್ದು ಅದು ಕಾನೂನಿನಲ್ಲಿ ಅಪರಾಧ ಅಂತಕ್ಕಂಥದ್ದು ಅಲ್ವಾ ಸರ್? ಹಾಗಾಗಿ ಇಂತಹ ಕಾರ್ಮಿಕ ದಿನಾಚರಣೆಯನ್ನ ಎಲ್ಲ ಕಾರ್ಮಿಕರಿಗೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ಶುಭಾಶಯಗಳನ್ನ ಹೇಳುವ ಮುಖಾಂತರ ಎಲ್ಲ ಕಾರ್ಮಿಕರ ಬಾಳಲ್ಲಿ ಬೆಳಕನ್ನು ಕಾಣಿ, ಎಲ್ಲರೂ ಕಾಯಕಪುರುಷರಾಗಿ ದುಶ್ಚಟಗಳಿಂದ ದೂರ ಉಳಿದಿ ಒಂದು ಒಳ್ಳೆಯ ಶುದ್ಧವಾದ ಕಾಯಕವನ್ನು ಮಾಡುವ ಮುಖಾಂತರ ಒಂದು ಭವ್ಯ ಭಾರತವನ್ನ, ಸದೃಢ ಭಾರತವನ್ನ, ಒಂದು ಬಸವ ಭಾರತವನ್ನ ನಿರ್ಮಾಣ ಮಾಡಬೇಕಲ್ಲಿ ನಾವೆಲ್ಲ ಮುಂದೆ ಹೋಗಬೇಕು ಅಂತ ಕಾಣುವಂತ ಮಾತು ಹೇಳಿದ್ದಾರೆ. ಒಳ್ಳೆಯ ಮಹಾಪುರುಷರಿಗೆ ಉಳಿಬೇಕು, ಆ ಚಿಂತನೆಗಳನ್ನು ಉಳಿಬೇಕು. ಅಂಬೇಡ್ಕರ್ ಎಂತ ಹೋರಾಟವನ್ನು ಮಾಡಿದ್ರು, ಎಷ್ಟು ಡಿಗ್ರಿಯನ್ನ ಪಡ್ಕೊಂಡ್ರು, ವಿಶ್ವ ಜ್ಞಾನಿಗಳಾದ್ರು. ಅವರು ಒಬ್ಬರು ಈ ಜಗತ್ತಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲ ನಾಡಪ್ರಭು ಕೆಂಪೇಗೌಡರು, ಕುವೆಂಪುರವರು ಇವರೆಲ್ಲ ಸುಮ್ಮನೆ ಇಟ್ಬಿಟ್ಟಿದ್ರೆ ನಮ್ಮ ಈ ತರ ಇವತ್ತು ಸಮಾಜ ಕಟ್ಟುಕಾಗ್ತಿದ್ದ. ಇವತ್ತು ನಾವೆಲ್ಲ ಎಷ್ಟು ಕಲ್ಪೋಷವಾಗುತ್ತಿದ್ದು, ನಮಗೆ ಸ್ವಾತಂತ್ರ್ಯ ಸಿಗ್ತಿದ್ದ, ಸಿಗ್ತಿರಲಿಲ್ಲ. ಹಾಗಾಗಿ ಬಂಧುಗಳೇ, ಅನೇಕ ಮಹನೀಯರು ಹೇಳಿದಂತಹ ವಿಷಯಗಳನ್ನ ನಾವು ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮನಸ್ಸಿಗೆ ಹಾಕಬೇಕು. ಬರೀ ಪುಸ್ತಕದಲ್ಲೇ ಸರಿ ಹೋಗ್ತದೆ. ಕೇಳಿಸ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅನೇಕ ಹೇಳುವಂತ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕಿದ್ರೆ ನಮ್ಮ ಮಸ್ತಕವನ್ನು ಪುಸ್ತಕ ಆಗ್ತದೆ, ಇಲ್ಲ ಪುಸ್ತಕ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಪುಸ್ತಕದ ವಿಷಯವನ್ನು ನಮ್ಮ ಮಸ್ತಕಕ್ಕೆ ಹಾಕಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಜಿಲ್ಲಾಡಳಿತದವರು ನೋಡಬಹುದು, ಸಾವಿರಾರು ಪುಸ್ತಕಗಳನ್ನ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಹಲವಾರು ಬುಕ್ಗಳನ್ನ, ಬ್ಯಾಗ್ಗಳನ್ನ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪ ಹಾಕಿರ್ತಕ್ಕಂಥ ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇಂಥ ವಿಷಯಗಳನ್ನು ನಾವು ಮೈಗೂಡಿಸಬೇಕು. ಬಸವಣ್ಣವರು ಕನ್ನಡದಲ್ಲೇ ವಚನಗಳ ಮುಖಾಂತರ ಕನ್ನಡ ಭಾಷೆಗೆ ಅವತ್ತು ದಿವಸ ಇಟ್ಕೋತನ್ನು ಕೊಟ್ಟಿದ್ರು ಅಲ್ವಾ? ಅವತ್ತು ದಿವಸ ಪಕ್ಕದಲ್ಲಿರ್ತಕ್ಕಂಥ ತಮಿಳು ಆಗ್ಬೋದು, ತೆಲುಗು ಆಗಿರ್ಬೋದು, ಆಂಧ್ರ ಪ್ರದೇಶದವರೆಲ್ಲ ಮಾತಾಡ್ತಿರ್ತಾರೆ. ಹೇಳಿ ಬಸವಣ್ಣವರೇ ಅನೇಕ ವಚನಗಳನ್ನ ಕನ್ನಡದಲ್ಲೇ ಬರೀತಿರಲ್ಲ, ನಮ್ಮ ಭಾಷೆಗೆ ತರ್ಜುಮೆ ಮಾಡಿ ಅಂತಕ್ಕಂಥದ್ದು ಅನೇಕ ಪೂರ್ಣಿಮಾ ಜಯಂತಿ ಅನೇಕ ಅವತ್ತು ದಿವಸ ಬಸವಣ್ಣವರಿಗೆ ಗಲಾಟೆ ಮಾಡ್ತಾರೆ. ಬಸವಣ್ಣ ಕನ್ನಡ
ಸಂಘಟಿಸಿದ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವೆಲ್ಲ ಬೆಂಬಲವನ್ನು ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಬೆಳವಣಿಗೆಗಳು, ಎಲ್ಲ ಪದಾಧಿಕಾರಿಗಳು, ನಮ್ಮ ಸ್ನೇಹಿತರು, ಗೌರವಾಧ್ಯಕ್ಷರು, ನಾವೆಲ್ಲ ಮಹಿಳಾ ಮುಖಂಡರು, ನಮ್ಮ ಮಹಿಳಾ ಘಟಕದ ಯುವ ಅಧ್ಯಕ್ಷರು ಇವೆಲ್ಲ ಸಹಕಾರಗಳ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಣ. ಲೈಫ್ ಇಸ್ ಶಾರ್ಟ್, ಮನುಷ್ಯನ ಜೀವನ ಬಹಳ ಸರಳ. ನಾವು ಅದರ ನಿರ್ದಿಷ್ಟವಾದ ನಾವು ತಪ್ಪಿಸಬೇಕಾದ ಎಲ್ಲರೂ ಸಮಾಜ ಮಾಡೋಣ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯಲ್ಲಿ ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳು. ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಹೋದಾಗ ಬಸವಣ್ಣ ಜಯಂತಿ ಆಗಿರ್ಬೋದು, ಕಾರ್ಮಿಕ ದಿನಾಚರಣೆ ಆಗಿರ್ಬೋದು, ಸುಮಾರು ಭಾಷಣ ಮಾಡ್ತಾರೆ, ಭಾಷಣ ಹೇಳ್ತಾರೆ, ಅದನ್ನ ಅಲ್ಲಲ್ಲಿಗೆ ಬಿಡ್ತೀವಿ. ನಿಜವಾಗ್ಲೂ ನಾವು ಬಸವಣ್ಣ ಸಿದ್ಧಾಂತಗಳು ಏನೇ ನಿಜವಾದ ಅದನ್ನ ಮೊದಲು ತಿಳ್ಕೋಬೇಕು. ಅದು ಮೊದಲು ಮಾಡಬೇಕಾದ ಕೆಲಸ. ಮತ್ತೆ ನಮ್ಮ ಮಕ್ಕಳಿಗೂ ಮುಂದಿನ ಜನರೇಷನ್ಗೆ ಎನ್ಜಿಒ ಬಿಲ್ಡಿಂಗ್ ಐತಲ್ಲ ಕೆಂಬಾಜಾರ ಕ್ಷೇತ್ರಕ್ಕೆ ಸಂಜೆ ಅದರ ಎನ್ಜಿಒ ಬಿಲ್ಡಿಂಗ್ ಕೆಂಬಾಜಾರ ಹಾಗಾಗಿ ಮೊದಲನೇದಾಗಿ ಮಕ್ಕಳಿಗೆ ಮೊದಲನೇ ಗುರು ತಾಯಿ. ನಾವು ಪುಸ್ತಕವನ್ನು ಓದೋದಾಗಿರ್ಬೋದು, ವಿಷಯಗಳನ್ನು ತಿಳ್ಕೊಳ್ಳೋದಾಗಿರ್ಬೋದು, ಕೆಂಬಾಜಾರ ಕ್ಷೇತ್ರಗಳಿಗೆ ಸಂಜೆ ಈಗ ಮಹಿಳಾ ಕಾರ್ಮಿಕರು ಸ್ವತಂತ್ರ ಆಗಿರ್ಬೋದು, ಕೆಲಸ ನಿರ್ವಹಿಸುವಂತಹ ಜಾಗಗಳಲ್ಲಿ ಎಷ್ಟೋ ಕಡೆ ಶೋಷಣೆ ಒಳಗಾಗ್ತಾರೆ. ಅವ್ರು ಹೇಳ್ಕೊಳಕ್ಕೂ ಕೂಡ ಹೋಗೋದಿಲ್ಲ, ಆ ಶೋಷಣೆ ಅನುಭವಿಸಿದ್ದಾರೆ. ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಪರವಾಗಿ, ಮಹಿಳೆಯರ ಪರವಾಗಿ ನಾವು ಕೆಲಸವನ್ನು ಮಾಡ್ತಿದ್ವಿ. ಆದ್ರೆ ನಾವು ಯಾರು ಸಂಘಟನೆ ಇರಲ್ವೋ ಅವರು ಕೂಡ ಯಾರು ಮಹಿಳೆಯರು ಶೋಷಣೆಗೆ ಒಳಗಾಗಿರ್ತಾರೋ ಅವ್ರ ಜೊತೆ ನಾವು ನಮ್ಗೆ ಏನು ಪವರ್ ಇಲ್ಲ, ಅಧಿಕಾರ ಇಲ್ಲ ಅಂತ ಹಿಂಜರಿಬಾರ್ದು. ಅವ್ರಿಗೆ ನಾವು ಸಪೋರ್ಟ್ ಆಗಿ ನೀಡಬೇಕು. ನಮ್ಗೆ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ, ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ, ಮಾತಾಡೋಕೆ ಏನ್ ಇರಬೇಕು. ಹಾಗಾಗಿ ಮಹಿಳಾ ಕಾರ್ಮಿಕರಿಗೆ ಶೋಷಣೆ ಆಗ್ತಾರೆ, ಮಹಿಳೆಯರಿಗೆ ಶೋಷಣೆ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಮಹಿಳೆಯರೇ. ಒಬ್ಬ ಪುರುಷನ ಶೋಷಣೆ ಆಗ್ತದೆ ಅಂದ್ರೆ ನೀವು ಯಾಕೆ ಧ್ವನಿ ಎತ್ತಲ್ಲ? ಧ್ವನಿ ಎತ್ತಿದ್ರೆ ನಮಗೆ ಖಂಡಿತ ನ್ಯಾಯ ಸಿಗುತ್ತೆ. ಆದ್ರೆ ನಮ್ಮನ್ನ ನಾವು ಹಿಂದಾಗ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಕಾರಣಗಳಿಲ್ಲ ಅಂತ. ಈಗಾಗಲೇ ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಾಗಿದೆ. ಅದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ಮಹಿಳೆಯರಾಗಿ ನಮ್ಮ ಇರುತ್ತೆ. ಇನ್ನು ಬಸವಣ್ಣನವರ ಸಿದ್ಧಾಂತಗಳನ್ನು ಅಷ್ಟೇ ಆದಷ್ಟು ಮಹಿಳೆಯರು ಓದುವ ಅಭ್ಯಾಸವನ್ನು ಇಟ್ಕೋಬೇಕು. ಈಗ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಮಕ್ಕಳ ಜೊತೆ ಅಮ್ಮಂದಿರು ಕೂತ್ಕೊಂಡಿದ್ರು, ಅದು ಸಾಮಾನ್ಯ. ಮಕ್ಕಳು ಕಾರ್ಯಕ್ರಮ ನೋಡ್ತಿದ್ರೆ ನಾವು ಕಾರ್ಯಕ್ರಮ. ಈಗ ಮಕ್ಕಳು ಏನ್ ನೋಡ್ತಿರ್ತಾರೆ ಅದೇ ನಾವು ಅಭ್ಯಾಸ ಮಾಡ್ಕೊಡ್ತೀವಿ. ಆದ್ರೆ ನಾವು ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಅದನ್ನೇ ನೋಡಿ ಅಬ್ಸರ್ವ್ ಮಾಡ್ತಾರೆ. ಅಪ್ಪ ಒಂದು ಪುಸ್ತಕ ಇಟ್ಕೊಂಡ್ರೆ ಮಕ್ಕಳು ಯಾವ್ದಾದ್ರು ಎಬಿಸಿ ತೆಗೆದಿರ್ತಾರೆ. ಅಟ್ಲೀಸ್ಟ್ ಇದು ಪರಿಣಾಮ ಒಂದು 15 ದಿನ ಒಂದು ತಿಂಗಳು ಏನಾಗ್ಬೋದು, ಅದ್ರ ಖಂಡಿತ ಇದು ಪರಿಣಾಮ ಒಳ್ಳೆಯದೇ ಸಿಗುತ್ತೆ. ಹಾಗಾಗಿ ನಾನು ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನ ಕಲಿಸ್ಕೊಡೋದನ್ನ ನಾವು ಬಿಡ್ತಾ ಇದ್ದೀವಿ. ಮೊಬೈಲ್ ಕೊಡ್ತೀರ ನಾಯಂದು ಮಾಡ್ಲಿ ಮತ್ತೆ ಸರ್ ಸ್ವಲ್ಪ ಜರ ಹಿಂತುಗುರು ಬೇಡ, ಇನ್ನ ಇಬ್ರು ಅದಾರ. ಸುನಿಲ್ ಕೆಂಗಾರ್ ಅತ್ ನೋಡ್ರಿ. ಮೇಡಮ್ ನಮ್ಮ ಶಾಲೆ ತಗೊಂಡಿರಪ್ಪ, ನಮ್ಮ ಶಾಲೆ ಅದೇ ಇರ್ಬೇಕಲ್ಲ ಅದನ್ನು ನೀವು ಏನು ಹೋಗ್ತೀರೋ ಬಿಟ್ಟು ತಗೊಂಡು ಹೋಗ್ತಾರೆ ಯಾರ್ರಿ. ವಿಡಿಯೋ ಮಾಡೋಕೆ ಆಮೇಲೆ ಕಿಶ ಹಾಕ್ಲು ಸರ್ ಹಚ್ಚಿ ಎಸ್ 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 ಓಕೆ ಸರ್.
ಈಗ ಸರ್ಕಾರಿ ಬ್ಯಾಂಕ್ ಸರ್ಟಿಫಿಕೇಟ್ ಹಲೋ स्वास्थ्य ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಘಟಕದ ಒಂದು ಸಹಯೋಗದೊಂದಿಗೆ ಒಂದು ನಮ್ಮ ಕರ್ನಾಟಕದ ಏನು ವಿಜಯಪುರದ ಜಿಲ್ಲೆಯ ಘಟಕದ ಒಂದು ಪದಗ್ರಹಣ ಸಮಾರಂಭ ಹಾಗೆ ನಮ್ಮ ಪುಂಡಲೀಕರವರ ಒಂದು ಸಾರಥ್ಯದಲ್ಲಿ ಅವರ ಜಿಲ್ಲಾಧ್ಯಕ್ಷರಾಗಿ ಇವತ್ತು ನಾವು ನೇಮಕ ಮಾಡಿದ್ದೀವಿ. ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳಾದಂತಹ ಸಿ.ಆರ್. ವೆಂಕಟೇಶ್ ಅವರು, ಎ.ಸಿ.ಆರ್. ಅವರು, ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಮ್ಮ ಸೋಮಣ್ಣರವರು, ಹಾಗೆ ನಮ್ಮ ಹಾಸನ ಘಟಕದ ಎಲ್ಲ ಪದಾಧಿಕಾರಿಗಳು ಒಳಗೊಂಡಂತೆ ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಬಸವೇಶ್ವರರ 892ನೇ ಜಯಂತಿಯನ್ನ ಬಸವಣ್ಣವರು ಹುಟ್ಟಿದಂತ ನಾಡಿನಲ್ಲೇ ನಾವು ಬಂದು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಆಚರಣೆ ಮಾಡ್ತಾ ಇದ್ದೇವೆ. ನಮಗೆ ಬಹಳ ಅಭೂತಪೂರ್ವವಾದಂತಹ ಸಂತೋಷ ಆಗಿದೆ. ಬಸವಣ್ಣವರು ಬೆಳೆದಂತ ನಾಡು, ಅವ್ರು ಜನಿಸಿದಂತ ನಾಡು, ಉತ್ಸವಗಳು, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಮಾನವತಾವಾದಿ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ನಾಡಿನಲ್ಲಿ ಇವತ್ತು ದಿವಸ ಅದೊಂದು ಬಹಳ ವಿಶೇಷವಾಗಿ ಮೇ 1 ಇವತ್ತು ಕಾರ್ಮಿಕ ದಿನಾಚರಣೆ. ಅವರು ಕಾಯಕದಿಂದ ಕೈಲಾಸ ಕಾಣುವ ಜನಿ ಕಾರ್ಮಿಕರ ಒಳಗೊಂಡಂತೆ 770 ಸಮುದಾಯಗಳನ್ನ ವ್ಯವಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿಕೆ ಮಾಡ್ತಕ್ಕಂಥದ್ದಾಗ್ಬೋದು, ಚಮ್ಮಾರದ ಕೆಲಸ ಮಾಡುವ ಮಡಿವಾಳ ಮಾಧ್ಯಮದವರು ಎಲ್ಲ ಸಮುದಾಯಗಳ ಕಾಯಕ ಮಾಡ್ತಕ್ಕಂಥ ಶ್ರಮಜೀವಿಗಳನ್ನು ಒಗ್ಗೂಡಿಸಿ ಕಾಯಕದಿಂದ ಕೈಲಾಸ ಕಾಣುವಂತಕ್ಕಂಥ ಮೌಢ್ಯತ್ವವನ್ನು ಹೋಗಲಾಡಿಸಬೇಕು, ವಾಮಾಚಾರವನ್ನು ಹೋಗಲಾಡಿಸಬೇಕು. ಪ್ರತಿಯೊಬ್ಬ ಮನುಷ್ಯ ಈ ಒಂದು ಬಸವ ಭಾರತವನ್ನು ಕಾಣಬೇಕಾದ್ರೆ ಕಾಯಕದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು, ಮಾನವೀಯ ಧರ್ಮಗಳನ್ನು ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷವಾಗಿ ವಿಜಯಪುರದ ಒಂದು ನೌಕರರ ಒಂದು ದೊಡ್ಡ ಸಭಾಂಗಣದಲ್ಲಿ ಬಹಳ ವಿಶೇಷವಾಗಿ ಜರುಗಿದೆ. ಇವತ್ತು ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚು ಬಹಳ ವಿಶೇಷವಾಗಿ ಆಟೋ ಡ್ರೈವರ್ಗಳಾಗ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಹಾಗೆ ಮರಗೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಹಾಗೆ ಬೀದಿ ವ್ಯಾಪಾರಿಗಳು, ಇಂಥ ಎಲ್ಲ ಕಾಯಕ ಪುರುಷರಿಗೆ ಸುಮಾರು 100 ಜನಕ್ಕೆ ಹೆಚ್ಚು ಅಲ್ವಾ ಸರ್, ನಾವು ವೆಂಕಟೇಶ್ ಅವರು ಒಂದು ಸನ್ಮಾನವನ್ನು ನಮ್ಮ ಸಂಘಟನೆಯನ್ನು ಮಾಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 500ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು. ಇವತ್ತು ಬಹಳ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಮಕ್ಕಳೆಲ್ಲ ಬಂದಿದ್ರು ನೋಡಿದ್ರೆ ಇವತ್ತು ಪುಸ್ತಕ ಇರ್ತಕ್ಕಂಥ ವಿಷಯ ನಮ್ಮ ಮಸ್ತಕಕ್ಕೆ ಹೋದ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಇರ್ತಕ್ಕಂಥ ಮಾತು. ಹಾಗೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯ ಮಕ್ಕಳ ಭವಿಷ್ಯದಲ್ಲಿ ಏನು ಅಂಬೇಡ್ಕರ್ ಅವರು ಹೇಳಿದಾಗೆ ಉಜ್ವಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಗಜ್ಯೋತಿ ಬಸವಣ್ಣವರ ಜಯಂತಿ, ಹಾಗೆ ಮೇ 1 ಕಾರ್ಮಿಕ ದಿನಾಚರಣೆ, ಹಾಗೆ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಜಯಂತಿ, ಹಾಗೆ ಕನ್ನಡಾಂಬೆಯ ಭಾವಚಿತ್ರವನ್ನು ಇಟ್ಟು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನಮ್ಮ ಎಲ್ಲ ಈ ಸ್ಥಳೀಯ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಎಲ್ಲ ನಮ್ಮ ಸ್ಥಳೀಯ ಮುಖಂಡರು, ಹೇಮಂತವರು ಪುಂಡ್ಲಿಕ್ ಅವರು ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮ್ಮ ಒಳ್ಳೆ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಎಲ್ಲರೂ ಸೇರಿ ಇವತ್ತು ದಿವಸ ಇಡೀ ವಿಜಯಪುರದ ಒಂದು ಜಿಲ್ಲಾ ಘಟಕ ಬಹಳ ಯಶಸ್ವಿಯಾಗಿ ಪುಂಡಲೀಕರವರ ನೇತೃತ್ವದಲ್ಲಿ ಜರುಗಿದೆ. ಮುಂದಿನ ದಿವಸದಲ್ಲೂ ನಾವು ನವೆಂಬರ್ ಕನ್ನಡ ರಾಜ್ಯೋತ್ಸವದೊಳಗಡೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ವಿಜಯಪುರದ ಎಲ್ಲ ತಾಲೂಕು, ಎಲ್ಲ ಹೋಬಳಿ, ಎಲ್ಲ ಗ್ರಾಮ ಘಟಕಗಳನ್ನ, ನಗರ ಘಟಕಗಳನ್ನ, ವಿದ್ಯಾರ್ಥಿ ಘಟಕಗಳನ್ನ ಮಾಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಣ. ನಾವು ನೇರ ದಿಟ್ಟ ನಿರಂತರ ಸಾಮಾಜಿಕ ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನೆ ಆಗಿರೋದ್ರಿಂದ ಇದರಲ್ಲಿ ನಮ್ಮಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮಹಿಳೆಯರು, ಪುರುಷರು ತಾರತಮ್ಯ ಇಲ್ಲ, ನಾವೆಲ್ಲ ಒಂದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಮಾಧ್ಯಮ ಮಿತ್ರರು ಸಾಕಷ್ಟು ತಾವು ಬೆಳಗಿಂದ ಸುಮಾರು 4 ತಾಸಾದರೂ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ವಿಜಯಪುರದ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಮುಂದಿನ ದಿವಸಗಳಲ್ಲಿ ಸಂಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ಭಾಗದ ಜನರ ಬೆಂಬಲ ಬೇಕಾಗ್ತದೆ. ಈ ಭಾಗದ ಜನ ಎಲ್ಲ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಣ, ಒಂದು ಹೊಸ ಭಾರತವನ್ನು ನಿರ್ಮಾಣ ಮಾಡೋಣ, ಒಂದು ಕಾಯಕ ತತ್ವವನ್ನು ನಾವು ಎತ್ತಿಡಿ ಅಂತಕ್ಕಂಥ ಮಾತನ್ನು ಸಂದರ್ಭದಿಂದ ಎಲ್ಲರಿಗೂ ಧನ್ಯವಾದಗಳು. ವಕೀಲರು, ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರು, ಹಾಗೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು.